ಹಾಯ್ ಫ್ರೆಂಡ್ಸ್, ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಯಾಕಂದರೆ ಬೆಳಗಿನ ಕೆಲಸನ ಮಾಡ್ಕೋಬೇಕಲ್ರಿ ಬೇಗ ಎದ್ದು. ಮತ್ತು ಹುಡುಗರು ಸ್ಕೂಲಿಗೆ ಅದು ಹೋಗ್ತಾರೆ. ಹೀಗಾಗಿ ಬೆಳಗಿನ ಸ್ವಲ್ಪ ಎಲ್ಲ ಕೆಲಸ ಆಗೈತ್ರಿ, ಅರ್ಧಂಬರ್ಧ. ಮತ್ತು ಇನ್ನು ಮುಂದೆ ಏನು ಉಳ್ದೈತೆ ಅಂತಂದು ನೋಡಿ ಮಾಡ್ಬೇಕ್ರಿ ಫ್ರೆಂಡ್ಸ. ಇವತ್ತು ನಾಷ್ಟಕ್ಕೆ ಚುಮ್ಮರಿ ಮಾಡಿದ್ದೆ ರೀ, ತೋರಿಸಿ ಚುಮ್ಮರಿ ಸೂಸ್ಲ ಮತ್ತು ಉಸುಳಿ ಪಲ್ಯ ಮಾಡೀನಿ ರೀ. ಎಲ್ಲನೂ ರೆಡಿ ಆಗೈತೆ ರೀ. ಚುಮ್ಮರಿ ಸೂಸ್ಲ ಹಾಲಿ ನಾಷ್ಟ ಮಾಡಿ ಎಲ್ಲರೂ ಖಾಲಿ ಮಾಡಿಬಿಟ್ರೆ ಈಗ ಮತ್ತು ನಾ ಏನಾರು ಮಾಡ್ಕೋಬೇಕ್ರಿ. ಅವು ಸ್ವಲ್ಪ ಆಗಿಬಿಟ್ಟು ರೀ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಅದು ಹೋಗ್ಬಿಡು ಹೋಗೋರಿಗೆರ ಆಗ್ತಾವೆ ಅಂತಂದು ಮತ್ತು ಇಷ್ಟ ಮಾಡಿದ್ದೀವಿ ರೀ. ಮತ್ತು ಈಗ ಏನಾರ ನಂದು ಇನ್ನೂ ನಾಷ್ಟ ಇಲ್ಲ, ಸ್ನಾನ ಏನೂ ಇಲ್ಲ ನೋಡಿರಿ. ಇನ್ಮ್ಯಾಗೆಲ್ಲನೂ ಮಾಡ್ಬೇಕು. ಅಲ್ಲಿ ಸ್ನಾನಕ್ಕದು ನೀರು ಇಟ್ಕೊತೀನಿ ರೀ. ನಾನು ಇಟ್ಕೊಂಡು ಮತ್ತು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಬರೀ ನಾನು ನಿಮಗೆ ಉಸುಳಿ ಪಲ್ಯ ಮಾಡೀನಿ, ತೋರಿಸ್ತೀನಿ ಅಂತ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಸುಳಿ ಪಲ್ಯ ನೋಡಿರಿ ಹಂಗಾಗೈತಿ. ಬೆಳಿಗ್ಗೆನೇ ಹೋಗ್ಬಿಡ್ತಾರಲ್ರಿ, ಹೀಗಾಗಿ ಬೇಗ ಮಾಡೋದಾಗುತ್ತೆ. ಇಲ್ಲಿ ಹಾಲು ಅದಾವ್ರಿ, ಹಾಲು ಬಂದಿಲ್ಲ. ಹಾಲು ಬಂದವು, ಈಗ ಕಾಸ್ಬೇಕು. ಅದಿಷ್ಟು ಇಲ್ಲಿ ಬಾಂಡೆ ಅದಾವು, ಬಾಂಡೆ ಹಚ್ಕೋಬೇಕು ನೋಡಿರಿ. ನಿನ್ನೆ ನಮ್ಮದು ಹೊಲ ಐತಿ, ಕಬ್ಬು ತಂದಿದ್ರು. ಹೋಗಿ ಇನ್ನೊಂದು ಕಬ್ಬು ಅದಾವೆ ನೋಡ್ರಿಪ್ಪ. ಯಾರು ತಿನ್ನಲ್ಲ ನಮ್ಮ ಮನೆಯೊಳಗೆ ಕಬ್ಬು. ಹಿಂಗೆ ಅದಾವೆ ಇವು, ಯಾರು ತಿನ್ನಲ್ರಿ ಕಬ್ಬು ಜಾಸ್ತಿ. ಹಲ್ಲಂತೂ ನೋವು ಆಗ್ಬಿಟ್ಟವ ನಮ್ಮ, ಮಾಡೋಕ್ಕೆ ತಿನ್ನಕ್ಕೆ ಬರೋದಿಲ್ಲ, ಏನಿಲ್ಲ. ನೋಡ್ಬೇಕ್ರಿ ಈಗ ಯಾರ ಕಬ್ಬಿನ ಹಾಲು ಅವ್ರು ಮಾಡಕ್ಕೆ ಬಿಡ್ತಾರಲ್ಲ, ಅವ್ರ ಕಡೆ ಮಾಡಿಸಿದ್ರೆ ರಾತ್ರಿ ಇವು ಕಬ್ಬೆಲ್ಲ. ಓಕೆ ರೀ ಫ್ರೆಂಡ್ಸ, ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ದಿನ ಮಾಡ್ಬೇಕಲ್ಲ. ನನ್ನ ತಂಗಿ ಇರ್ಬೋದೆಲ್ಲ ಜಾತ್ರೆ ನೋಡ್ರಿ ಅಂತೆ ಜಾತ್ರೆ ಅಮಾಸಿಗೆ ಐತೇನ್ರಿ ಜಾತ್ರೆ ಅವ್ರ ಊರಾಗ. ಅವ್ರ ಊರು ಸನಿ ಆಗ್ತದೆ. ಯಾವ ಊರವ್ರಿ ಇದು? ಅದು ಕೊಕೋಟ್ನೂರು ರೀ. ಕೊಕೋಟ್ನೂರು ಎಲ್ಲಮ್ಮ ರೀ. ಎಲ್ಲಮ್ಮನ ಜಾತ್ರೆ ಐತೇನ್ರಿ? ಅಮಾಸಿಗೆ ರೀ. ಸಮೀಪ ಆಗುತ್ತನ್ರಿ ಅವ್ರಿಗೆ ಕೊಕೋಟ್ನೂರು. ಚಲೋ ಅದಕ್ಕೆ ಏನ್ರಿ ಕೊಕೋಟ್ನೂರು ಎಲ್ಲಮ್ಮ. ಆಕಿನೂ ಭಾಳ ಸತ್ತುಳಕದ, ಆಕಿಗೂ ಭಾಳ ನಡ್ಕೊತಾರೆ ರೀ ಮಂದಿ. ಹೌದು ರೀ, ಕೊಕೋಟ್ನೂರು ಎಲ್ಲಮ್ಮ ಭಾಳ ಮಂದಿ ಬರ್ತಾರೆ. ಸಣ್ಣದೈತೆ ದೊಡ್ಡದೈತ್ರಿ? ಹ್ಞೂ ನೋಡ್ರಿ, ಆಕಿದು ಎಷ್ಟು ಅಯ್ಯೋ ಅಷ್ಟು ಸಣ್ಣ ಐತ್ರಿ. ಹೋಗಿದ್ದೆವು. ಆ ಕೊಕೋಟ್ನೂರಿಗೆ ಇಳಿದ ಆ ಕಡೆ ಸುಟ್ಟೈತೆ ಅಂತ ಹೇಳಿ ಅದೊಂದು ಊರೈತಿ, ಅಲ್ಲಿ ಔಷಧಿ ಕೊಡ್ಸ್ಕೊಳಕ್ ಹೋಗಿದ್ದೆ. ಔಷಧಿ ರೀ? ಮೂಲದ ಔಷಧಿ ರೀ. ಅವ ಏನು ಮಾಡ್ದ, ಕ್ಯಾದ ಹಾಕಿ ಔಷಧಿ ಕೊಟ್ಟಿದ್ದ, ಗುಳಿಗೆ ಮಾಡಿ. ಹ್ಞೂ ರೀ. ಅದು ಗುಳಿಗೆ ನುಂಗಾನ ನನ್ನ ಗಂಡಗ ಮೇವೆಲ್ಲ ಕ್ಯಾರ್ ಹೌದ್ರಿ. ಯವ್ವ ಹಂಗಾಗಿ ಹೋಗ್ರಿ ಆಗಲ್ರಿ ಅವು ಮೇವೆಲ್ಲ ಆ ಗುಳಿಗೆನ ಬಿಡಿಸ್ಬಿಟ್ಟೆವು. ಹೌದ್ರಿ, ಮತ್ತೆ ಬರ್ಲಿಲ್ಲ ಅವ್ರಿಗೆ. ಅವಾಗ ಅಲ್ಲಿ ಬಸ್ ಬರ್ಸಂದ ಅಲ್ಲಿ ಕೊಕೋಟ್ನೂರ ಬಸ್ ಸ್ಟ್ಯಾಂಡ್ ಐತಿ. ಸ್ವಲ್ಪ ಮುಂದೆ ಬಿಡದ ಮನೆ ಗುಡಿ ಆಗೈತಿ, ನೀವು ಬಸ್ ಸ್ಟ್ಯಾಂಡ್ ಐತಿ. ನಾನಂದೆ ಮತ್ತು ಇದು ಯಾವ ದೇವ್ರ ಗುಡಿ ಇದೆ ಅಂತ ಕೇಳ. ಕೊಕೋಟ್ನೂರು ಗುಡಿ ಐತಿರಲ್ಲ, ನಮ್ಮ ಮನೆಯವ್ರಿಗೆ ಬಸ್ ತಕ ಹೋಗಿರ್ಬೋದು. ಹೌದ್ರಿ, ಕರ್ಕೊಂಡು ಹೋಗಿದ್ದೆ ನಾನು. ಅವಾಗೇನು ಜಾತ್ರೆ ಇಲ್ಲ, ಕೇತ್ರಿ ಇಲ್ಲ, ಸುಮ್ಮಂಗ ಹೋಗಿ ನಮಸ್ಕಾರ ಹಂಗ ಹೋಗಿದ್ದೆವು. ಹೋಗಿ ಆಟ ಆಡಿ ಕಾಯಿ ಹೊಡ್ಕೊಂಡು ಬಂದೆ. ಅವಾಗ ನೋಡ್ದೈತಿ ನಾನು. ಹೌದನ್ರಿ? ಅಯ್ಯ ಭಾಳ ರೀ ಕೊಕೋಟ್ನೂರು. ಅಂದ್ರೆ ನನಗೇನೋ ನಮ್ಮ ಪುನಮ್ಮ ಹುಟ್ಟಿದ್ದಿಲ್ಲ, ಅವಾಗ ನೋಡಿ ನೋಡ್ರಿ ಪುನಮ್ಮ ಹುಟ್ಟಿದ್ದಿಲ್ಲ. ಈಗ ಜಾತ್ರೆ ಜಾತ್ರೆ ಈಗ ಮುತ್ತೈದನಿಗೆ ಈಗ ಬಳಿ ಇಟ್ಕೊತಾರೆ ಅವ್ರ ರಾಣಿಗೆ. ಇದ್ರಿ ಎಳ್ಳಮಾಸಿಗೆ ರೀ. ಒಟ್ಟು ಈ ಹುಣಿಗೆ ಬಳಿ ಇಟ್ಕೊಳ್ಬೋದು, ಎಳ್ಳಮಾಸಿ ರೀ. ಮತ್ತು ಹೋದ ಹೊಸ್ತಲು ಹುಣಿಗೆ ರೀ, ಹುಣ್ಣಿಗೆ ಮತ್ತು ಅದು ರಂಡಿ ಆಕೆ ರಾಣಿ ತನ. ಮತ್ತು ಭಾರತ ಹುಣಿಗೆ ರೀ? ಅದು ಭಾರತ ಹುಣಿಗೆ, ಅದು ಬೇರೆ. ಇದು ಬೇರೆ ಏನ್ರಿ? ಅದು ಭಾರತ ಹುಣಿ ಅಂದ್ರೆ ಬಡವ್ರ ಭಾರತ ಹುಣಿ. ಬೇಕಾದಂತ ಬಡವ್ರು ಇದ್ರು ಒಂದು ಮುಟ್ಟಿಗೆ ಬ್ಯಾಳೆ ಹಾಕತ್ತಾರಂತ್ರಿ ಭಾರತ. ಬಡವ್ರ ಭಾರತ ಹುಣಿ ಇಷ್ಟ. ಬಡವ್ರ ಭಾರತ ಹೋಳಿ ಹುಣ್ಣಿಗೆ ಅದು ಹೊಯ್ಕೊಂಡು ಬಾಯಿಗೆ ಹೋಳಿಗೆ ತುಪ್ಪ ಅಂತಂದು ಹೋಳಿಗೆ ಮಾಡಬೇಕ್ರಿ. ಹೋಳಿಗೆ ಮಾಡಬೇಕದ. ಏನಂತ್ರಿ?
ಇಲ್ಲ ಸಾಲ ಸುಲ ಮಾಡಿದ್ರೆ ಹೆಂಗೆ ಅಂತ ಕೇಳಿದ್ರೆ ಈಗ ಕತಿ ಏನು ಹೇಳಿ ಸಾಲ ಸುಲ ಮಾಡಿ ಮನೆ ಕಟ್ಸಿವ ಎಲ್ಲ ತುಂಬ ಆರಾಮದಿ ನೋಡಿ ಅಂತ ಹೇಳ್ತೀನಿ. ಎಲ್ಲ ತುಂಬಿ ಆರಾಮದೇವಿ ಮತ್ತು ಈಗ ಕಟ್ಸಾಕೊಂತಿತ್ತಲ್ಲ ಅದನ್ನು ತುಂಬೋದು. ನೀ ಕೂಡ ಆಯ್ತು ನಿಮ್ಮ ಮಗ ಬ್ಯಾಗ್ ಒತ್ತಿಗೆ ಬರ್ತಿದ್ದೀವಿ ಮಗನ ಬೇಡ ಹೇಳಿ ನೀವು ಹೋಗಿ ಕಳಿಸ್ಬೇಕಾಯ್ತು ಮಗ ಬ್ಯಾಗ್ ಮಕ್ಕಳು ಬಂಗಾರಕ್ಕೂ ಗಾಡಿ ಕುಡಿಸಿದ್ದೀವಿ ನೋಡ್ರಿ ಹೇಗೆ ಮಾತ್ರ 5 ತೊಲಿ ಬಂಗಾರ ಇಟ್ಟು ಗಾಡಿ ತೊಗೊಳೋರು ಇವ್ರು ಎಲ್ಲರ ನೋಡ್ರಲ್ಲ ಆ ಗಾಡಿ ಹೋಗುತ್ತೆ ಆದ್ರೆ ಏನು ಬಂಗಾರ ಹೋಗುತ್ತೇನು? ಗಾಡಿ 10 ವರ್ಷಕ್ಕಾದ್ರೂ ಹೋಗ್ಬೋದು. ಕರೆಕ್ಟ್ ಐತಿ. ಸ್ಕೂಲ್ ಫೀಸ್ ರೀ 15,000ನ ಏನೋ 60,000 ಇತ್ತು. ಅಷ್ಟು ಮಂದಾರಿಗೆ ಇಲ್ಲೇ ಆಗಿತ್ತದು ಇಲ್ಲೇ. ಇಲ್ಲೇ ಹೌದು. ಚಪ್ಪಲ್ನು ಬಿದ್ದೈತ್ರಿ ಬರಾಕತ್ತಾನ್ರಿ ನಡ್ಕೋತ ಹಿಂದೆ ಸ್ಕೂಟಿ ಬಂದ್ ಮಾಸ್ತರ್ದಂತ್ರ ಅವನು ಏನೋ ಕುಡ್ದಿದ್ದತ್ತ ಕುಡಿಯೋಣ ಬಂದು ಕುದಿಸ್ಬಿಟ್ಟನ ಅದು ಏನ ಹಿಂಗ್ ಗಟ ಐತ್ರಲ್ಲ ಅದು ತೆಡಿ ಬಡ್ದು ಪಾಪ ತೆಡಿ ಬಡ್ದ್ಬಿಟ್ಟತಿ ಬಡ್ಯಾನ ಒಟ್ಟು ಹುಷಾರ ಇಲ್ಲ ಏನ್ ಮಾಡ್ಯಾನ ಗೊತ್ತಿಲ್ಲ ಸರ್ಕಾರದಾಗ ಹೋದ್ರ ಹಿಡಿದಿಲ್ಲ. ಬರ್ರಿ ಈಗ ಊಟ ಮಾಡಿದ್ರಾಯ್ತು ಅಂತಂದು ಹಚ್ಕೊಳತ್ತೀನಿ ರೀ. ನಾ ಅಲ್ಲಿ ಲೇಟಾಗಿ ಚುಮ್ಮರಿ ಸುಸ್ತ ತಿಂದೀನಿ ರೀ. ಹೀಗಾಗಿ ನನ್ನ ಮಗ ಊಟ ಮಾಡ್ತಾನಂತ ನೀನು ಹಚ್ಕೊಳ್ತೀನಿ. ಊಟ ಮಾಡ್ತಾನಂದ್ರೆ ಏನು ರೀ ಅವನೇನು ಬ್ರೆಡ್ ಬೇಕಂತ ಅವನಿಗೆ ಬ್ರೆಡ್ ಮತ್ತು ಉಸುಳಿ ಕೊಟ್ರ ಬ್ರೆಡ್ ಉಸುಳಿ ತಿಂತಾನಂತ. ಅದು ಬಾಂಡೆ ಬಟ್ಟೆ ಒಳಗೆ ತೊಂಬರದ ಪ್ಲೇಟ್ ಅದಾವ. ಬ್ರೆಡ್ ನೋಡ್ತೀನಿ ಏ ಪ್ರಫುಲ್ಲ ಬ್ರೆಡ್ ಎರಡದವು. ಹಾ ಬಾ ಹಾಂ ಪ್ಲೇಟ್ ಬೇಕು ತೊಗೊಂಡ್ಬರ್ರಿ ಸಾಕು. ಸ್ವೀಟ್ ಅದ ಮಸ್ತ್ ಅದ ಬೇಗ. ಹಾಕೊಂಬಂದಿ ತಗೊಂಡು ಆಗಳ ಒಂದೆರಡು ಕೈಗೆ ಬಂದು ಹೊರದವು. ನಾ ಎಲ್ಲಿಂದ ಹಾಕೊಂಬರ್ರಿ ನನಗೆ ಗೊತ್ತಾಗತ್ತೆ. 2 ಮರಿ ಸಿಕ್ಕ್ಯಾವ ಒಂದು ದೊಡ್ಡ ಚಪಾತಿ ಉಂಡೇನ? ಏನೋ ಆಗಲ್ಲ ನಾಷ್ಟ ಮಾಡೋಣ ಹೊರಗೆ ಏನಲ್ಲ ಹೊರಗೆ ಏನೋ ಏನೇ ನಾಷ್ಟ ಮಾಡೋಣ ಅದಕ್ಕೆ ಬರೀ ಬ್ರೆಡ್ ಊಸ್ ಹೋಯ್ತೀನಿ ಅದು ನನ್ನ ಫ್ರೆಂಡ್ಸ. ಬರ್ರಿಪ್ಪ ಫ್ರೆಂಡ್ಸ್ ಸಂಜೆ ಆಯಿತು. ಸ್ವಲ್ಪ ದೀಪ ಹಚ್ಚಬೇಕು ಅಂತಂದು ಮಲ್ಕೊಂಡಿದ್ದೀರಿ. ನಾನು ಎದ್ದೀನಿ ನೋಡ್ರಿಪ್ಪ. ನಮ್ಮ ಪುನೀತ ಸ್ಕೂಲಿಗೆ ಹೋಗಂದು ನಾನು ನೀನು ಮಾಡ್ಕೊಂಡು ತಿನ್ನಪ್ಪ ಮ್ಯಾಗಿ ಅಂತಂದ್ರು ಒಲ್ಲ ಅಂತವ ಹುಡುಗರು. ಹಿಂಗೆ ನೋಡ್ರಿಪ್ಪ ಥಂಡೈತಿ ಮಕ್ಕೋಬೇಕಂದ್ರೆ ನೋಡ್ರಿ ಮ್ಯಾಗಿ ಅದಾವು ಮಾಡ್ಬೇಕಂತ ಅವ್ನಿಗೆ. ಈಗ ಇಷ್ಟು ಮ್ಯಾಗಿ ಮಾಡ್ಕೊಡ್ತೀನಿ ಮಾಡ್ಕೊಂಡ್ರೆ ಒಲ್ಲ ಅಂತವ ನೋಡ್ರಿ. ಮ್ಯಾಗಿ ಮಾಡ್ಬೇಕು ಒಂದು ಹಗ್ಗ ರಶನ್ ಮ್ಯಾಗಿ
ನೋಡಿರಿ ಮ್ಯಾಗಿ ಇದೆಲ್ಲ ತೋರಿಸಿದ್ನಲ್ಲ ಮಾಡಕ್ಕೆ ₹1 ಈಗ ಆತು ನೋಡಿರಿ ಮ್ಯಾಗಿ. ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೇನಿ ರೀ, ಕುದಿಯೋಕೆ ಲೇಟ್ ಆಯ್ತು. ತೋರಿಸ್ತಾ ಇದ್ದೀನಿ ನೀವು ನೋಡಿರಿಪ್ಪ. ಇಲ್ಲಿ ಮ್ಯಾಗಿ ರೆಡಿ ಆಯಿತು. ಸ್ವಲ್ಪ ಬಿಸ್ನೆಸ್ ಇಲ್ಲಿ ಚಾನ್ ರೆಡಿ ಆಗೈತಿ. ಟೀ ಅದು ಹೋಗ್ಬಿಡುತ್ತೆ ನೋಡ್ರಿ, ಚಾ ಆಯ್ತು ಎಲ್ಲ. ಈಗ ಹೋಗ್ಬೇಕನ್ನ ಟ್ಯೂಷನ್ಗೆ? ನೀನು ಸುಟ್ಟಿ ಇತ್ತಿಲ್ಲ, ನಿನ್ನೆ ಎಲ್ಲ ಸುಟ್ಟಿ ಇರೋದು. ಹೌದು. ಅದು ಹೆಂಗೆ ಇದು ನಾಳೆದು ಎಕ್ಸಾಮ್ ಅಂತ ಹೇಳನ್ಬೇಕು ನೀವು ಸರಿಗೆ. ಬೇರೆ ಬೇರೆ ಸ್ಟೂಡೆಂಟ್ಸ್ ಇರ್ತಾರಲ್ಲಿ, ನಾವು ಶಾಲೆದ ರೊಟ್ಟಿ ಇರೋದಿಲ್ಲ. ಅವ್ರದ್ದು FA3 ಇರಂಗಿಲ್ಲ. ಅವರು ಮ್ಯಾಗಿ ರೆಡಿ ಆಗೈತಿ, ಹಾಕ್ಕೊಟ್ಟೇನಿ ಅವನಿಗೆ. ಇಲ್ಲ ಸ್ವಲ್ಪ ಐತಿ. ಇಲ್ಲಿ ನೀರಂತ್ರಿ ಬಿಸಿನೀರು. ಥಂಡಿಲ್ರಿ ಹುಡುಗರಿಗೆ ಜ್ವರ ನೆಗಡಿ ಕೆಮ್ಮು ಬಂದುಬಿಟ್ಟವು. ಹೀಗಾಗಿ ಬಿಸಿನೀರು ಕುಡಿ ಅಂತಂದು ಒಂದು ಸ್ವಲ್ಪ ಕಾಸಕ್ಕೆ ಇಟ್ಟಿಲ್ರಿ. ಇಲ್ಲಿ ಟೀ ಮಾಡೇನಿ ನೋಡ್ರಿಪ್ಪ, ಉಪ್ಪಿಟ್ಟೈತಿ ಎಲ್ಲ ಟೀ. ಬರೀ ಚಹಾ ಕುಡಿ ನಮ್ದು ಎಲ್ಲರೂ. ಮಸ್ತ್ ಮಾತು ಬಾಡಿ ಸೂಪರ್. ಚಾರ್ ಮಾಡ್ಕೊಂಡು ಕೂತಾರೆ. ಚೆನ್ನಾಗಿತ್ತು. ತೋರಿಸ್ಲಿಲ್ಲ ಬಾಡಿ ಎಷ್ಟು ತೋರಿಸ್ತೀನಿ, ಮುಖ ತೋರಿಸಲ್ಲ ನೋಡ್ರಿ ವಿಡಿಯೋದಾಗ ಬರ. ಬೌಡಿ ಎಲ್ಲ ಬಾಡಿ ಬಂದೈತೋ ಈಗ ಬಂದೈತಿ. ಬೈಸಪ್ಪ ಹಾಂ, ಅದಕ್ಕೆ ಟ್ರೈಸಪ್ ಅಂತಾರ. ತೋರಿಸ್ಲಿ, ಇಷ್ಟ ತೋರಿಸ್ತೀನಿ ನೋಡ್ರಿ. ಇದು ಬೈಸಪ್ ಅಂತ ಎಲ್ಲಿ ಅಂತದು ಬಾಡಿ ಬಿಲ್ಡ್ರ್ ಬಾರಿ ಬಾಡಿ ಬಿಲ್ಡ್ರ್ ನೋಡಿ ಒಂದು ಹೆಂಗೈತಿ. ಇಲ್ಲಳ ಹಾಂ ಹಾಂ ಇಲ್ಲ ಮುಖ ತೋರಿಸಿಲ್ಲ ನಿಂದು ಇದೇ ತೋರಿಸ್ತೀನಿ. ಸರಿ ಹಿಂಗಿರೋದೆ ಕೈ ಎಲ್ಲರೂ ಟ್ಯಾನಿಂಗ್. ನಮಗೂ ಟ್ಯಾನಿಂಗ್ ಅದಾವು, ಎಲ್ಲರೂ ಟ್ಯಾನಿಂಗ್ ಇರ್ತಾವೆ. ನೀನು ಒಬ್ಬನೇ ಯಾರು ಒಬ್ಬರು ಇರಂಗಿಲ್ಲ. ಅವು ಟ್ಯಾನಿಂಗ್ ಇರತ್ತಾವೆ, ಎಲ್ಲರೂ ಇರ್ತಾವೆ, ಮುಖದಾಗ ಇರ್ತಾವೆ ಅವು. ಭಾಳ ಇಲ್ಲ ಅಷ್ಟೇ. ನೀ ಎಷ್ಟು ಶರ್ಟ್ ಹಾಕೊಂಡಿರ್ತಿ ಅಷ್ಟು ಬೆಳ್ಳಗಿರ್ತೈತಿ, ಉಳ್ಕಿದ ಕರ್ರಾಗಿರ್ತೈತಿ. ಹಾಂ ನೋಡಿ ವೈಟ್ ಕಣಾತಿ. ಹಿಂಗೆ ಒಂದು ತಿಂಗಳು ಮನ್ಯಾಗಿರೋ ಜಗ್ಗ ಬೆಳಗಕ್ಕಿ ನೋಡಿ. ವೈಟ್ ಅಕ್ಕಿ ಎಷ್ಟು ಒಂದು ತಿಂಗಳಾತ ನೀವು ಒಟ್ಟು ಹೊರಗೆ ಹೋಗಿಲ್ಲ. ಆ ಟ್ಯೂಷನ್ಗೆ ಹೋದಂಗೆ ಸುಟ್ಟು ಹೋದಿಲ್ಲ. ಇಲ್ಲ ಯಾರಲ್ಲಿ ಬಿಸಿಲಾಗ ಕುಂದಿರ್ತಿದ್ದಿ. ಹಾಕಲ್ಲ. ನೋಡಿರಿ ಬಾಡಿ ಹೆಂಗಾದ ಎಕ್ಸಾಮ್ ಇವತ್ತು? ಎಲ್ಲ ಓದ್ಕೊಂಡಿದ್ದೇನಾ? ಎಲ್ಲಿ ಓದ್ಕೊಂಡಿದ್ದಿ? ಸುಮ್ಮನೆ ಶಾಲೆಗೆ ಹೋಗಿ ಓದ್ಕೊಂಡು ಸರ್ ಫೋನ್ ಇದು ಫೋಟೋ ಏನು ಹೇಳಿದ್ರ? ಏನು ಹೇಳಿಲ್ಲ ನೀನು ಹುಟ್ಟೈತಂತ. ನೀನು ಹೆಂಗೆ ಗೊತ್ತಾಯ್ತು? ಕೊಟ್ಟವ ಏ ಫೋನ್ ಬೀಳ್ತೈತದು. ಕೂದಲರ ಬರಲಿ ಹೇಳವು ತಲೆ ಒಳಗಿನ ಕೂದಲು ಬಂದಿನ ಸೈಡ್ ಮಾಡೋ. ಸೇಫ್ ಮಾಡ್ತಾರ. ಆಯ್ತು ನೋಡ್ರಿ, ಬರ್ರಿ ಫ್ರೆಂಡ್ಸ್. ನಾನಂತರೂ ಊಟ ಮಾಡ್ತೀನಿ ರೀ. ಇವ್ರು ಯಾರೂ ಮಾಡೋಲ್ರು, ಯಾಕಂದ್ರೆ ಆಗಲೇ ಮ್ಯಾಗಿ ತಿಂದಾರಲ್ಲ, ಅವ್ರಿಗೆ ಹಸು ಆಗಿಲ್ಲ. ನನಗೆ ಹಸು ಆಗೈತಿ, ನಾನು ಊಟ ಮಾಡಿಬಿಡ್ತೀನಿ. ಈಗ ಯಾವ ಬರ್ತಾರ ಅವಾಗ ಕೊಟ್ರೆ ಆತು. ಹಚ್ಕೋತೀನಿ ರೀ ನಾನು ಈಗ ಊಟಕ್ಕೆ ನೋಡ್ರಿ. ಇಲ್ಲಿ ಸ್ವಲ್ಪ ಅನ್ನ ಇತ್ತು, ಇದನ್ನು ಸ್ವಲ್ಪ ಒಗ್ಗರಣೆ ಹಾಕೀನಿ. ಅನ್ನ ಸಾರು ಐತ್ರಿ, ಮತ್ತು ಸ್ವಲ್ಪ ಬಿಸಿ ಅನ್ನ ಮಾಡೀನಿ, ಸಾಲತ್ತಿಲ್ಲ ಅಂತಂದು. ನೋಡಿರಿ ನಮ್ಮದು ಎಲ್ಲರದು ಊಟ ಆಯಿತು, ಮಲ್ಕೋಬೇಕಂತಂದು ರೆಡಿ ಆಗ್ಯಾವ. ಈಗ ನಿಮ್ಮದು ಎಲ್ಲರದು ಊಟ ಆಯಿತು ಅನ್ಕೋತೀನಿ ರೀ. ಇವತ್ತಿನ ವ್ಲಾಗ್ ನಾವು ಇಲ್ಲಿಗೆ ಮುಗಿಸ್ತೀನಿ ರೀ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ್. ಯಾರೆಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್ ನಮ್ಗೆ. ಓಕೆ ಬಾಯ್, ಗುಡ್ ನೈಟ್ ಎಲ್ಲರಿಗೂ. ಮತ್ತೆ ಸಿಗೋಣ ರೀ ನೆಕ್ಸ್ಟ್ ವ್ಲಾಗಲ್ಲಿ.